ಇವತ್ತಿನ ದಿವಸ ಈ ಗುರುಭವನದಲ್ಲಿ ನಡೆಸಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರ 395 ವರ್ಷದ ಶುಭಾಶಯವನ್ನು ತಮ್ಮೆಲ್ಲರಿಗೂ ಕೋರ್ತಾ ಸಮಾರಂಭದಲ್ಲಿ ಸಮಾರಂಭದ ಅಧ್ಯಕ್ಷತೆ ವಹಿಸತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ನಮ್ಮ ಆತ್ಮೀಯರು, ನಮ್ಮ ಪಕ್ಷದ ಮುಖಂಡರಾಗಿದ್ದ ಚಂದ್ರಶೇಖರ್ ಅವರೇ, ಇನ್ನೊಬ್ಬ ತಾಲೂಕು ಪಂಚಾಯತಿಯಿಂದ ಬಂದಂಥ ಉಪತಹಸೀಲ್ದಾರ್ ಸುರೇಶ್ ಅವರೇ, ದೇವರಾಜ್ ಅವರೇ, ವೇದಿಕೆ ಎಲ್ಲ ಗಣ್ಯಮಾನ್ಯರೇ, ಉಪನ್ಯಾಸಕ ಮಿತ್ರರೇ, ಲಲಿತ ಸಮಾಜದ ವೇದಿಕೆ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿರೇ, ಸ್ನೇಹಿತರೆ, ಮಾಧ್ಯಮಿಕರೇ, ತಮ್ಮೆಲ್ಲರಿಗೂ ಭಕ್ತ ಶಿವಾಜಿ ಮಹಾರಾಜರ 195 ಶುಭಾಶಯ ಮಾತಬೇಕು. ಇವತ್ತು ಇದು ನಮ್ಮ ರಾಷ್ಟ್ರೀಯ ಹಬ್ಬದ ಒಂದು ಕಾರ್ಯಕ್ರಮ. ಸರ್ಕಾರ ಮಾಡ್ತಕ್ಕಂಥ ಈ ಕಾರ್ಯಕ್ರಮ ಅದು ಸಮಾಜದ ಹೆಚ್ಚು ಜವಾಬ್ದಾರಿ ತಗೊಂಡು ಗುರುಭವನ ನಮ್ಮ ತಾಲೂಕು ಕಚೇರಿ ಆಗಬೇಕಂತ ಕಾರ್ಯಕ್ರಮವನ್ನು ಇವತ್ತು ಗುರುಭವನದಲ್ಲಿ ಅವರು ಸಮಾಜ ವತಿಯಿಂದ ಕಾರ್ಯಕ್ರಮ ಇಲ್ಲೇ ಹಮ್ಮಿಕೊಂಡು ನಮ್ಮ ಸರ್ಕಾರದ ಜಯಂತಿ ಆಚರಣೆ ಆಗ್ತಾಯಿದೆ. ಅದು ನಮ್ಮ ಉಪತಹಸೀಲ್ದಾರರು ಸಹ ಇಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿದ್ದಾರೆ. ಈ ಸಂದರ್ಭದಲ್ಲಿ ಇವತ್ತು ಛತ್ರಪತಿ ಶಿವಾಜಿ ಬಗ್ಗೆ ತಾವೆಲ್ಲರೂ ಹೆಚ್ಚು ತಿಳ್ಕೊಂಡಂತಾಗಿದ್ದ ಉಪನ್ಯಾಸರು ಮಾತು ಕೇಳಬೇಕಿತ್ತು. ಅದು ಅನಿವಾರ್ಯವಾಗಿ ನಮ್ಮದು ಕಾರ್ಯಕ್ರಮದಿಂದ ನಾವು ಹೋಗಲೇಬೇಕಂತೆ. ನೀವು ಸಹ ಈ ಕಾರ್ಯಕ್ರಮ ಮುಗಿಸ್ಕೊಂಡು ತಾವು ಪತ್ರಿಕಾಗೋಷ್ಠಿ ಸಹ ಬರಬೇಕು, ನಿಮ್ಗೆ ನ್ಯೂಸ್ ಆಫರ್ ಇದೆ ಅಂತಕ್ಕಂಥ ಮಾತಾಡಿ ಇವತ್ತು ಹಿಂದೂ ಸ್ವರಾಜ್ಯದ ಸಂಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜ ಇಡೀ ವಿಶ್ವವನ್ನೇ ಕಣ್ಣಿಂದ ನೋಡ್ತಕ್ಕಂಥ ಗುರುತಿರ್ತಕ್ಕಂಥ ವ್ಯಕ್ತಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ ಅವ್ರ ಇತಿಹಾಸದಲ್ಲೇ ಸೃಷ್ಟಿ ಮಾಡ್ತಕ್ಕಂಥ ಮಹಾಪುರುಷ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅವರು ಅದರ ಕಾಲದಲ್ಲಿ ಅವರು 50 ವರ್ಷಗಳ ಕಾಲ ಜೀವನದಲ್ಲಿದ್ದರೂ ಸಹ ಹಿಂದೂಸ್ಥಾನವನ್ನು ಒಗ್ಗೂಡ್ತಕ್ಕಂಥ ಪ್ರಾಮಾಣಿಕತ ಪ್ರಯತ್ನಗಳ ಬಗ್ಗೆ ಯಾರಾದರೂ ಇದ್ದಕ್ಕಂದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರು ಅಂತಕ್ಕಂಥ ಮಾತಾಡಿದ್ದಾರೆ. ಇಡೀ ಪಶ್ಚಿಮ ಭಾರತವನ್ನೇ ಗೆದ್ದು ತನ್ನ ಆಳ್ವಿಕೆಯಲ್ಲಿ ಸಾಕಷ್ಟು ಅಭಿವೃದ್ಧಿಪಡಿಸಿ ಈ ದೇಶದ ಕಣ್ತರಿಸಿದಂಥ ಮಹಾಪುರುಷ ಛತ್ರಪತಿ ಶಿವಾಜಿ ಅಂತಕ್ಕಂಥ ಮಾತನಾಡಿದ್ದ. ಅವರು ತನ್ನ ಆಳ್ವಿಕೆಯಲ್ಲಿ ಅವರ ಕಾರ್ಯಸಾಹಸ, ರಾಷ್ಟ್ರಭಕ್ತಿ ಎಲ್ಲರಿಗೂ ಪ್ರೇರಣೆಯಾದಂಥದ್ದು ಅಂತ ಮಾತಾಡಿದ್ದಂತ ಹೇಳಿ ಅವರು 19ನೇ ತಾರೀಕು 2ನೇ ತಿಂಗಳು ಫೆಬ್ರವರಿ 1630 ಜನಿಸಿ 3/4/1680 ಕಾಲಾಗಿದ್ದಾರೆ. 50 ವರ್ಷಗಳ ಕಾಲ ಬಾಳಿ ಅವರ ಹೆಸರು ಅಮರವಾಗುವ ರೀತಿಯಲ್ಲಿ ಛತ್ರಪತಿ ಶಿವಾಜಿಯಾಗಿ ಉಳಿದು ಹೋಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೂ ಸಹ ಶಾಂತಿಯನ್ನು ಕೊಡ್ತಾ ತಮ್ಮೆಲ್ಲರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ನಂದು ಒಂದು ವಿನಂತಿ ಈ ಸಂದರ್ಭದಲ್ಲಿ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಇವತ್ತು ಭಾಳ ಜವಾಬ್ದಾರಿತ ಸಮಾಜ ಬಾಂಧವರು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರಿ. ಪ್ರತಿ ವರ್ಷ ನಾವು ತಾಲೂಕು ಕಚೇರಿಯಲ್ಲೇ ಸಾಂಪ್ರದಾಯಿಕರು ಮಾಡ್ತಾ ಇದ್ವಿ. ಸಮಾಜದ ಅಧ್ಯಕ್ಷರು ನಮ್ಮಲ್ಲಿ 32 ಜಯಂತಿಗಳನ್ನ ಸರ್ಕಾರ ವತಿಯಿಂದ ಇಡೀ ರಾಜ್ಯದಲ್ಲಿ ಸರ್ಕಾರದಿಂದ ಮಾಡ್ತೇವೆ. ಅದು ರಾಷ್ಟ್ರೀಯ ಹಬ್ಬಗಳು ಮೂಡ್ಬಿಡಿ, ಸ್ವತಂತ್ರ ದಿನಾಚರಣೆ ಇರ್ಬೋದು, ಕನ್ನಡ ರಾಜ್ಯೋತ್ಸವ ಇರ್ಬೋದು, ರಾಷ್ಟ್ರೀಯ ಹಬ್ಬಗಳು ನಾವು ಮಾಡ್ತೇವೆ. ಇನ್ನೆಲ್ಲ ಜಯಂತಿ ಹೆಚ್ಚು 25 ಜಯಂತಿಗಳು ಸಹ ಎಲ್ಲ ಮಹಾತ್ಮರ ಜಯಂತಿಗಳೇ. ಪ್ರತಿ ಜಯಂತಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಾಲೂಕು ಆಡಳಿತ ಕರ್ತವ್ಯ, ಶಾಸಕರ ಕರ್ತವ್ಯ. ನಾವು ಒಂದು ವಾರ ಮುಂಚೆ ಆ ಸಮಾಜದ ಅಧ್ಯಕ್ಷರು ಫೋನ್ ಮಾಡಿ ಕರೆಸ್ತಾ ಇದ್ದೀವಿ. ನೋಡಪ್ಪ ಯಾವ ರೀತಿ ಮಾಡಬೇಕು, ಈ ಛತ್ರಪತಿ ಶಿವಾಜಿ ನಮ್ಮ ಸಮಾಜದ ಕರೆದು ಛತ್ರಪತಿ ಶಿವಾಜಿ ಜಯಂತಿ ಯಾವ ರೀತಿ ಆಚರಣೆ ಮಾಡಬೇಕು, ಎಲ್ಲಿ ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ನಾವು ಪ್ರತಿ ವರ್ಷ ಕೇಳ್ತಿರ್ತೀನಿ. ಬಂದು ಎಲ್ಲರೂ ಬಂದಂಥವ್ರು ಬೇಡ ಇಲ್ಲೇ ತಾಲೂಕು ಕಚೇರಿಯಲ್ಲೇ ಮಾಡಿಬಿಡೋಣ, ನಾವು ಆದಷ್ಟು ಜನ ಕರ್ಕೊಂಬಂದು ಅಲ್ಲೇ ಬಂದು ನಾವು ಸಹಕರಿಸ್ತೇವೆ ಅಂತಕ್ಕಂಥ ಮಾತನ್ನು ಇಷ್ಟು ದಿವಸಗಳ ಕಾಲ ಹೇಳ್ತಾ ಇದ್ದು. ಇನ್ನೂ ಕೆಲವು ಸಮಾಜದಲ್ಲಿ ನಾವು ಭಾಳ ಗ್ರ್ಯಾಂಡಾಗಿ ಮಾಡಬೇಕು. ನೀವು ಕನಕರಂಗದಲ್ಲೇ ಮಾಡಬೇಕು, ಅಲ್ಲಿ ಕುರ್ಚಿ ಹಾಕ್ಸ್ಬೇಕು, ಶಾಮಿಯಾನ ಹಾಕ್ಸ್ಬೇಕು, ಚೇರ್ ಹಾಕ್ಸ್ಬೇಕು, ಮೈಕ್ ಹಾಕ್ಸ್ಬೇಕು, ವೇದಿಕೆ ಕಾರ್ಯಕ್ರಮ ದೊಡ್ಡದಾಗಿ ಮಾಡಬೇಕು, ನಾವು ಬಂದು ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ತೀವಿ ಅಂತಲೂ ಹೇಳಿದ ಸಂದರ್ಭದಲ್ಲಿ ನಾವು ಶಾಮಿಯಾನ ಹಾಕ್ತೀವಿ, ಕುರ್ಚಿ ಹಾಕಿದ್ವಿ, ಚೇರು ಹಾಕ್ಸಿದ್ವಿ, ಎಲ್ಲರನ್ನೂ ಕರೆಸಿದ್ವಿ, ಪ್ರತಿಭಾವಂತ ಉಪನ್ಯಾಸಗಳು ಕರೆಸಿದ್ವಿ. ಆದರೂ ಸಹ ಕಾರ್ಯಕ್ರಮ ಯಶಸ್ವಿ ಆಗಲಿಲ್ಲ. ಅವಾಗೇನು ಕೊನೆ ಸಮಾಜದ ಹೇಳಿದ್ದಕ್ಕೆ ಶಾಲಾ ಮಕ್ಕಳು ಕರ್ಕೊಂಬಂದು ಈ ಕಾರ್ಯಕ್ರಮ ಮಾಡೋಕ್ಕೆ ಶುರು ಮಾಡಿದ್ವಿ. ಹಾಗಾಗಿ ನಾವು ಅವತ್ತಿಂದ ಅದನ್ನು ಬಂದ್ ಮಾಡಿ ಆದಷ್ಟು ತಾಲೂಕು ಆಫೀಸಲ್ಲಿ ಈ ಕಾರ್ಯಕ್ರಮ ಮಾಡಿಕೊಂತ ಬಂದು ಇವತ್ತು ನಾನು ಸಮಾಜ ಬಾಂಧವರಲ್ಲಿ ಅಧ್ಯಕ್ಷರಲ್ಲಿ ಮತ್ತು ಜನರಲ್ಲಿ ವಿನಂತಿ ಮಾಡಿಕೊಳ್ಳಬೇಕಂದ್ರೆ ನಮ್ಮ ಈ ಡೆಪ್ಟಿ ತಹಶೀಲ್ದಾರ್ ಇದ್ದಾರೆ. ಮುಂದಿನ ವರ್ಷ ನೀವು ಭರವಸೆ ಕೊಟ್ಟಿದ್ದು ಯಾವ ಕಾರಣ ತಮ್ಮ ತೀರ್ಮಾನ, ನಮ್ಮ ಸಲಹೆ ಅಷ್ಟೇ.
ನಮ್ಮ ಸಲಹೆಗೆ ಒಪ್ಕೊಂಡಂದ್ರೆ ಅಲ್ಲೇ ಮಾಡೋಣ, ಇಲ್ಲ ನಾವು ಇಲ್ಲಿ ಹೊರಗಡೆ ಮಾಡ್ತೇವೆ ಅದಕ್ಕೂ ನಮ್ಮ ಸಂತೋಷ. ಮುಂದಿನ ವರ್ಷಗಳಲ್ಲಿ ನಾವೇನು ಮಾಡಿದ್ವಿ ಅಂತಂದ್ರೆ ನಮ್ದು ಇರ್ತಕ್ಕಂಥ ತಾಲೂಕು ಆಫೀಸಲ್ಲಿ ಮೇಲ್ಗಡೆ ಕೋರ್ಟ್ ಹಾಲ್ ಇದೆ. ಕೋರ್ಟ್ ಹಾಲಲ್ಲಿ ಒಂದು 50ರಿಂದ 100 ಜನ ಕೂತ್ಕೋಬೋದು. ಹೋಗುವಾಗ ಎಲ್ಲರೂ ಅಲ್ಲೊಂದು ಗಾಂಧಿ ನಾವು ಅಂಬೇಡ್ಕರ್ ಪ್ರತಿಮೆ ಒಂದು ಕಡೆ ಹಾಕಿದ ಫೋಟೋನ ಬಸವಣ್ಣ ಫೋಟೋ ಒಂದಾಗಿ ಎಲ್ಲ ಜಯಂತಿಗಳನ್ನು ಅಲ್ಲಿ ನಾವು ಮಾಡ್ತಾ ಇದ್ದೀವಿ. ಈಗ ನಿಮ್ದು ಇವಾಗ ಈ ಕಾರ್ಯಕ್ರಮ ನೋಡಿದಾಗ ನನಗೆ ಏನು ಅನಿಸ್ತಾ ಇದೆ ಅಂತಂದರೆ, ನೀವು ಈ ಕಾರ್ಯಕ್ರಮ ಇಲ್ಲಿ ಮಾಡೋದ್ರ ಬಗ್ಗೆ ನೀವು ಒಪ್ಪಿಗೆ ಕೊಟ್ಟರೆ ಮುಂದಿನ ವರ್ಷ ನಾವೇನು ಮಾಡಿದ್ವಿ, ತಾಲೂಕು ಕಚೇರಿ ಮೇಲ್ಭಾಗದಲ್ಲಿ ತಾಲೂಕು ಚೇಂಬರು ನಮ್ಮ ಕೋರ್ಟ್ ಎಲ್ಲ ಸೇರಿ ದೊಡ್ಡ ಹಾಲ್ ಮಾಡಿಸಿದ್ದೀನಿ. 20 ಲಕ್ಷ ರೂಪಾಯಿ ಕೊಟ್ಟು ದೊಡ್ಡ ಹಾಲ್ ಮಾಡಿಸಿದ್ದೀನಿ. ಅಲ್ಲಿ 200 ಜನ ಕೂರ್ಬೋದು. ನಾನು 200 ಜನ ಕೂರ್ಬೋದು. 200 ಜನ ಕೂರ್ತಕ್ಕಂಥ ಡಯಾಸು ಕುರ್ಚಿ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೇವೆ. ಅವತ್ತು ನೀವು ಒಪ್ಪಿಗೆ ಕೊಟ್ಟಾಗಂದ್ರೆ ಮುಂದಿನ ವರ್ಷ ಸಂಜೆ 400ನೇ ಜಯಂತಿಯನ್ನು, ಛತ್ರಪತಿ ಶಿವಾಜಿ ಮಹಾತ್ಮರ ಜಯಂತಿಯನ್ನು 400 ವರ್ಷದಲ್ಲಿ ನೀವು ಸಾಕಾರ ಕೊಟ್ಟಾಗಂದ್ರೆ ತಾಲೂಕು ಆಫೀಸ್ ಮೇಲ್ಭಾಗ ನಾನು ಶಾಸಕನಾಗಿ ನಾವು ವ್ಯವಸ್ಥೆ ಮಾಡಿಕೊಟ್ಟು ಸರ್ಕಾರ ವತಿಯಿಂದ ತಾಲೂಕು ಆಡಳಿತದಿಂದ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತಾಡ ಸಂದರ್ಭದಲ್ಲಿ ಇವತ್ತಿನ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ವಿ. SSLC 10ನೇ ತರಗತಿಯಲ್ಲಿ ಹೆಚ್ಚು ಅಂಕ ಪಡೆದಂಥವ್ರನ್ನ 12ನೇ ತರಗತಿಯಲ್ಲಿ PUC ಹೆಚ್ಚು ಅಂಕಂಥ ಸಮಾಜ ಬಾಂಧವ ವಿದ್ಯಾರ್ಥಿಗೆ ಪ್ರೋತ್ಸಾಹವನ್ನು ಹೋಗಿ ಅವರು ತಂದು ಸಮಾಜದ ಮುಂದೆ ಗೌರವ ಮಾಡಿದ್ರು. ಗೌರವ ನಿಜವಾಗ್ಲೂ ಪಾತ್ರ ಆಗಿದೆ. ಭಗವಂತ ಮುಂದೆ ಒಳ್ಳೆ ಮಾಡಿ ಮುಂದಿನ ದಿನಗಳಲ್ಲಿ ಏನು 3 ಜನ ಇದ್ದಿಲ್ಲ, ಆ 3 ಜನದ್ದು 5, 7, 8 ಜನ ಬರಲಿ, 8 ಜನ ಬೇಕು, ಇನ್ನೂ 8 ಜನ ಬರಲಿ ಅಂತಕ್ಕಂಥ ಭಾಗವತದಲ್ಲಿ ಪ್ರಾರ್ಥನೆ ಆಶೀರ್ವಾದ ಮಾಡಿ ಬೇಡ. ಅವ್ರಿಗೂ ಸಹ ಮುಂದುವರೆದ ಪಟ್ಟಿ ಕೊಟ್ಟರು. ಎಷ್ಟು ಜನ ನಿಮ್ಮ ಸಮಾಜ ಬಾಂಧವ SSLC ಹೆಚ್ಚು ಅಂಕ ಪಡೆದಿದ್ದಾರೆ, PUC ಎಷ್ಟು ಜನ ಪಡ್ತಾರೆ, ನೀವು ಲೆಕ್ಕ ಪಟ್ಟಿ ಕೊಟ್ಟರೆ ನಾವು ಈಗ ಸಮಾಜದಿಂದ ಮಾಡೋಕ್ಕೂ ತಾಲೂಕು ಆಡಳಿತ ಮಾಡಬೇಕಾಗುತ್ತೆ. ಇಡೀ ಸರ್ಕಾರದಲ್ಲೇ ಸಹ ಅವ್ರಿಗೆ ಅಭಿನಂದಿಸುತ್ತೆ. ಸಮಾಜಕ್ಕಿಂತ ಹೆಚ್ಚು ಸರ್ಕಾರ ಅಭಿನಂದಿಸಿದರೆ ಖಂಡಿತ ನೀವು ಪಟ್ಟಿ ಕೊಟ್ಟಾಗಲೇ ಸಮಾಜ ವತಿಯಿಂದಲೇ ಅವ್ರಿಗೂ ಸಹ ನಾವು ಸರ್ಕಾರ ವತಿಯಿಂದ ಅವ್ರಿಗೆ ಸನ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟು, 3ನೇದು ಈ ಬರ್ತಕ್ಕಂಥ ಚೆನ್ನನ್ನು ನಮ್ಮ ಸಮಾಜಕ್ಕೊಂದು ಸೈಟ್ ಕೊಡಿಸ್ರಿ ಅಂತ ಕೇಳಿದ್ರು. ನಾವೀಗಾಗಲೇ ನಿನ್ನೆ ಈಗ ಆಡಳಿತಾಧಿಕಾರಿಗಳು ನಮ್ಮ AC ಬದಲ ಚೆನ್ನಪ್ಪನವರು ಅಂತಿದ್ದಾರೆ. ಉಪವಿಭಾಗಾಧಿಕಾರಿಗಳು ಈಗ ಆಡಳಿತದಲ್ಲಿ ಚುನಾವಣೆ ಇಲ್ಲದಿರೋದ್ರಿಂದ ಚೆನ್ನಪ್ಪನವರು ಆಡಳಿತಾಧಿಕಾರಿಗಳು, ಚೀಫ್ ಆಫೀಸರ್ ಇದ್ದಾರೆ, ನಾನು ಒಬ್ಬ ಹಾಲಿ ಸದಸ್ಯ, MLA ಸದಸ್ಯ, ಲೋಕಸಭಾ ಸದಸ್ಯರಿದ್ದಾರೆ. ನಾನು ಚೆನ್ನಪ್ಪನವರು ಮತ್ತು ಚೀಫ್ ಆಫೀಸರ್ ವೇದಾವತಿಯವರು ಮತ್ತು ನಮ್ಮ ಬಯಸಿ ವಿಮೆ ಮಂಡಳಿ ಅಧ್ಯಕ್ಷರ ಮಂಜಪ್ಪನವರು ಇದ್ದರು. ಈಗ ನಮ್ಮ AC ಕಚೇರಿಯಲ್ಲಿ ಅವರು ಅದೇ ಆಡಳಿತಕ್ಕಾಗಿ ಒಂದು ಮೀಟಿಂಗ್ ಸಹ ಮಾಡಿದ್ರು. ಏನು ಮೀಟಿಂಗ್ ಮಾಡಿದ್ವಿ ಅನ್ನೋದು ನಾನೇ ಸಲಹೆ ಕೊಟ್ಟೆ. ಪ್ರತಿಯೊಂದು ಸಾರಿ ಎಲ್ಲ ಜಯಂತಿ ಮಾಡಿದಾಗ ಎಲ್ಲರೂ ಕೊನೆಗೆ ಕೇಳ್ತಕ್ಕಂಥದ್ದು ಶಾಸಕರು ಬೇಡಿಕೊಂಡೆ ನಮಗೇನಾದರೂ ಮಾಡಿ ಹೊನ್ನಾಳಿ ನಗರದಲ್ಲಿ ಹೊನ್ನಾಳಿ ಪುರಸಭೆದು ಪಟ್ಟಣ ಪಂಚಾಯತ್ ಪುರಸಭೆ ಆಗೈತಿ, ನಮ್ಮ ಸಮಾಜಕ್ಕೂ ನಿವೇಶನ ಕೊಡ್ರಿ ಅಂತ ಕೇಳ್ತಾರೆ. ನಾವೇನಾದರೂ ಮಾಡಿ ಮುಂದುವರ ಸುರೇಶ್ ನಿನ್ನೆ ಅಶೋಕ್ ಹೇಳಿದ್ವಿ, ನಿನ್ನೆ ಎಲ್ಲ ಹಬ್ಬಗಳ ಸಮಿತಿ ಅಧ್ಯಕ್ಷರ ಲಿಸ್ಟ್ ಅಶೋಕ್ ನಂತರ ಅಶೋಕ್ ಪಟ್ಟಿ ಕೊಡೋಕೆ ಎಲ್ಲ ಸಮಾಜ ಅಧ್ಯಕ್ಷರ ಹೆಸರು ಮಾತ್ರ ಇದೆ. ಎಲ್ಲರೂ ನಾವು ಫೋನ್ ಮಾಡ್ತೇವೆ. ಏನೇನು ರೆಕಾರ್ಡ್ ಬೇಕು ಅನ್ನತಕ್ಕಂಥದ್ದನ್ನ ರೆಕಾರ್ಡ್ 15 ದಿವಸ ಒಳಗೆ 15 ನಾವು ಪತ್ರ ಬರೆದ್ರಿ, 15 ದಿವಸ ತಂದು ಚೀಫ್ ಆಫೀಸರ್ ಕೈ ಕೊಟ್ಟರೆ ಸರ್ಕಾರದ ಕಾನೂನು ಚೌಕಟ್ಟಿನಾಗಿ ಯಾವ ರೀತಿ ಕೊಡ್ಬೋದು, ಏನು ಮಾಡ್ಬೋದು. ನಾವು ಅಡ್ಮಿನಿಸ್ಟ್ರೇಟರಿಂದ ನಾನೇ ಸದಸ್ಯರಿಂದ ಠರ ಮಾಡಿ ಸರ್ಕಾರಕ್ಕೆ ಕಳಿಸ್ಕೊಟ್ಟು ಆದಷ್ಟು ನಿಮಗೆ ತೋರಿಸ್ತೇವೆ. ನಿಮ್ಮ ಸಮಾಜದ ಗಂಟೆ ತಕ್ಕಂತೆ ದೊಡ್ಡ ಸಮಾಜಗಳಿದ್ದಾವೆ, ಎಲ್ಲರೂ ಎಲ್ಲ ಸಮಾಜವೂ ಹೋಗೋದಕ್ಕಿಂತ ನಮ್ಮಲ್ಲಿ ಎಷ್ಟು ಸೈಟ್ಗಳು ಅಂದರೆ ಪುರಸಭೆ ವ್ಯಾಪ್ತಿಯಿದ್ದಾವೆ, ಅದ್ರಲ್ಲಿ ಯಾವ್ಯಾವ ಸೈನ್ಯವಿದ್ದಾವೆ, ಯಾವ್ಯಾವ ಭಾಗಗಳಿದ್ದಾವೆ, ಎಲ್ಲೆಲ್ಲಿ ಯಾವ್ಯಾವ ಸಮಾಜ ಇದೆ ತೋರಿಸ್ತೋ ನಿಮಗೆ ಲೀಸ್ಟ್ ಕೊಡ್ತೀವಿ. ಯಾವ್ಯಾವ ಸಮಾಜ ಯಾವ್ಯಾವ ಅಂತ ಹೇಳ್ತಿರೋ ಅದರಲ್ಲಿ ನಾನು ಸಭೆ ಇಟ್ಟು ಠರ ಮಾಡಿ ಸರ್ಕಾರಕ್ಕೆ ಕಳಿಸ್ಕೊಡ್ತೇವೆ. ಪುನಃ ಸರ್ಕಾರದಿಂದ ಕಾನೂನು ಚೌಕಟ್ಟಿನಾಗ ಅದು ಮಂಜೂರು ಮಾಡುತ್ತೆ. ಆ ಚೌಕಟ್ಟಿನ ಬಗ್ಗೆ ನಿಬಂಧನೆಗೆ ಒಳಪಟ್ಟು ಅದು ಮಂಜೂರು ಮಾಡ್ತಾ ಆ ನಿಬಂಧನೆ ಸಮಾಜ ಬಾಂಧವರು ಒಳಪಟ್ಟು ಅದಕ್ಕೇನು ಅಪ್ಸೆಟ್ ಪ್ರೈಸ್ ಕೊಡ್ತಾರೋ ಯಾರು ಕೊಟ್ಟಲ್ಲ ನಮ್ಮ ಕೆಲಸವನ್ನು ನಾವು ಮಾಡ್ತೇವೆ. ಅದು ಬಂದು ನೀವು ಸಮಾಜ ಬಾಂಧವರು ಇಲ್ಲಿ ಅದಕ್ಕೆ ಕಾನೂನು ಪ್ರಕಾರ ಏನು ಶುಲ್ಕ ಕಟ್ಟಬೇಕು ಸರ್ಕಾರದ ಕ್ರಿಯಾಗಿ ತರೆದು ಅದು ಕಟ್ಟಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ತಾವು ಏನು ಬೇಕಾದ್ರೂ ಕಾಮಗಾರಿಗಳು ಇರ್ಬೋದು, ನೀವು ಸಮಾಜ ಸಭೆ ಇರ್ಬೋದು, ಇದು ಸನ್ಮಾನ ಕಾರ್ಯಕ್ರಮ ಇರ್ಬೋದು, ಏನಾದರೂ ಮಾಡಿಕೊಳ್ಳಿ ಅಂತಕ್ಕಂಥ ನಾವು ಆಶೆಯನ್ನು ವ್ಯಕ್ತಪಡಿಸಿ ನಾನು ಸಹ ನಿಮ್ಮ ಬೇಡಿಕೆ ಸ್ಪಂದಿಸ್ತೇನೆ ಅಂತ ಮಾತೇಳಿ ಮತ್ತೊಮ್ಮೆ ಇವತ್ತು ನಮಗೆ ನಮ್ಮದೇ ಪಕ್ಷದ ಕಾರ್ಯಕ್ರಮ ಅನಿವಾರ್ಯವಾಗಿ ನಾನು ಪ್ರಜಾಸತ್ತ ಭಾಷಣ ಕೇಳಬೇಕಿತ್ತು. ನೀವು ನಿಮಗೆಲ್ಲ ಎದ್ದೋದ ನಾನು ಬರೀ ಹೋಗ್ಬೇಕಿತ್ತು, ಅದು ಅನಿವಾರ್ಯ. ದಯವಿಟ್ಟು ಯಾರು ಅಲ್ಲಿಂದ ಹೋಗ್ಬೇಡ್ರಿ. ನಾನು ಬೆಳಿಗ್ಗೆ
ಬೆಳಿಗ್ಗೆ ಬಂದಿದ್ದೆ, 11 ಗಂಟೆಗೆ ಬಂದಿದ್ದೆ. ಇನ್ನು ಫೋಟೋ ಇದ್ದಷ್ಟೇ ದೇವರಾಜ್ ಇಲ್ಲೇ ಇದ್ದ ಮಾಡ್ತಾ ಇದ್ದ. ನಾನು ಹೇಳಿ ತಪ್ಪು ತಿಳ್ಕೊಬೇಡಪ್ಪ ಅಂತ ಹೇಳಿದೆ. ಬರೀ ನಮ್ಮ ಅಧ್ಯಕ್ಷರು ಫೋನ್ ಮಾಡಿಲ್ಲ, ಬರಲೇಬೇಕು ನೀವು ಮಂಜಾಪುರದ್ದು. ಮಂಜಾಪುರ ಅಂತ ನಾನು ಬಂದಾಗ ಜನ ಹೋಗ್ಬಿಟ್ರು, ಮತ್ತು ಪಕ್ಷದ ಕಾರ್ಯಕ್ರಮ ಹಾಳಾಗ್ಬಿಡುತ್ತೆ ಅಂತದ್ದು ಬೇಡ, ನಾವಿತ್ತು ಹೋಗಿ ಅಂತ ಹೇಳಿದ್ರೆ. ಆದ್ದರಿಂದ ಮತ್ತೊಮ್ಮೆ ತಮಗೆ ಜಯಂತಿಯ ಶುಭಾಶಯ ಕೋರಿ ಅವಕಾಶಕ್ಕೋಸ್ಕರ ಅಭಿನಂದಿಸಿ ಧನ್ಯವಾದ ಹೇಳಿ ನಾನು ಮಾತುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಶಿವರಾಜ್. ಜೈ ಶಿವರಾಜ್.